ವಿರಾಮದ ಬಳಿಕ ಮತ್ತೆ ಸ್ವಾಗತ. ದೇಶದಾದ್ಯಂತ ಎಲ್ಲಿ ನೋಡಿದ್ರೂ ಬಿಎಸ್ಎನ್ಎಲ್ ಪರಿಸ್ಥಿತಿ ಹದಗೆಡ್ತಾ ಇದೆ. ಈ ನಡುವೆ ಮಂಗಳೂರಿನಲ್ಲೂ ಕೂಡ ಬಿಎಸ್ಎನ್ಎಲ್ ಸಂಸ್ಥೆಗೆ ಇದೆಂತಹ ದುಸ್ಥಿತಿ ಬಂತಪ್ಪ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಂಬಳವೂ ಇಲ್ಲ, ಸಂಸ್ಥೆಯನ್ನ ನಿರ್ವಹಣೆ ಮಾಡಲಾಗದೆ ಆಸ್ತಿ ಮಾರಾಟಕ್ಕೆ ಇದೀಗ ಬಿಎಸ್ಎನ್ಎಲ್ ಸಜ್ಜಾಗ್ತಾ ಇದೆ. ಕದ್ರಿಯ 2 ಎಕರೆ ಭೂಮಿ ಮಾರಾಟಕ್ಕೆ ಬಿಎಸ್ಎನ್ಎಲ್ ಸಂಸ್ಥೆ ನಿರ್ಧಾರವನ್ನ ಮಾಡ್ತಾ ಇದೆ. 39 ಕೋಟಿ ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಅಂತ ಬಿಎಸ್ಎನ್ಎಲ್ ಸಜ್ಜಾಗ್ತಾ ಇದೆ. ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದೆ ಸಂಸ್ಥೆ. ಇನ್ನು ನಿರ್ವಹಣೆ ಮಾಡುವಂಥದ್ದು 4G ಅಪ್ಗ್ರೇಡ್ ಮಾಡಲಾದ್ರೆ ಅದನ್ನು ಕೂಡ ಮಾಡಲಾಗದೆ ಮಾರಾಟಕ್ಕೆ ಸಜ್ಜಾಗ್ತಾ ಇದೆ. ಬಿಎಸ್ಎನ್ಎಲ್ ಸರ್ಕಲ್ ಚೀಫ್ ಜನರಲ್ ಮ್ಯಾನೇಜರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಉಜ್ವಲ್ ಗುಲ್ವಾನೆ ಬಿಎಸ್ಎನ್ಎಲ್ ಸರ್ಕಲ್ ಚೀಫ್ ಜನರಲ್ ಮ್ಯಾನೇಜರ್ ಈ ಬಗ್ಗೆ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅದೇ ರೀತಿಯಾಗಿ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. 4G ಅಪ್ಗ್ರೇಡ್ ಮಾಡಬೇಕಾ, ಅದನ್ನು ಮಾಡೋದಕ್ಕಾಗ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಸಂಸ್ಥೆಯನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ಸಿಬ್ಬಂದಿಗಳಿಗೆ ಸಂಬಳನೇ ಕೊಡೋದಕ್ಕಾಗದೆ ನಾವು ಪರದಾಡ್ತಾ ಇದ್ದೀವಿ. ಇದೇ ಕಾರಣಕ್ಕಾಗಿ ನಾವು ಪ್ರಾಪರ್ಟಿಯನ್ನು ಮಾರಿ ಈಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಈಗ ಬಿಎಸ್ಎನ್ಎಲ್ ಫಾರ್ ಸೇಲ್ ಅಂತ ಒಂದು ಬ್ಯಾನರ್ ಕೂಡ ಅಳವಡಿಸಿರುವಂಥದ್ದು, ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ದುಸ್ಥಿತಿಗೆ ಈಗ ಬಿಎಸ್ಎನ್ಎಲ್ ತಲುಪಿದೆ. ಇದು ಕೇವಲ ಮಂಗಳೂರಿನ ಒಂದು ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದಾದ್ಯಂತ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸಂಬಳ ಕೊಡೋದಕ್ಕಾಗದೆ ಅನೇಕ ಸಿಬ್ಬಂದಿಗಳನ್ನು ಕಿತ್ತು ಬಿಸಾಕ್ತಾ ಇರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅದೇ ರೀತಿಯಾಗಿ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಂತ ಸರ್ಕಾರ ಮುಂದಾಗಬೇಕಾಗಿದೆ. Given the land free of cost. At that time, maybe 20 years, 30 years back, we have purchased as per market price at that time. Okay. Okay. Now BSNL is a now operational EBITDA positive. EBITDA positive means whatever revenues are coming to us at present, total revenue of BSNL Pan India is 17,000 crore, and EBITDA positive means whatever revenues are coming to us are going in operating expenditure. Operating expenditure means salaries of the staff, operational expenses like electricity payment, rental payment, property tax payments, and other O&M expenditure like maintenance of OFC cables, route parties, vehicle, housekeeping, securities. Okay. So there is a requirement of capital expenditure. State government has not given the land free of cost. At that time, maybe 20 years, 30 years. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಂಗಳೂರಿನಲ್ಲಿ ಈಗ ಬಿಎಸ್ಎನ್ಎಲ್ ಸ್ಥಿತಿ ನೋಡಿದ್ರೆ ಎಂತಹ ದುಸ್ಥಿತಿ ಬಂತಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗುತ್ತೆ. ಇಡೀ ದೇಶದಾದ್ಯಂತ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಕೂಡ ಬಿಎಸ್ಎನ್ಎಲ್ಗಿದೆ. ಯಾವ ಕಾರಣಕ್ಕಾಗಿ ಪ್ರಾಪರ್ಟಿ ಮಾರೋದಕ್ಕೆ ಮುಂದಾಗ್ತಾ ಇದೆ, ಅದೇ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳ ಸಮಸ್ಯೆ ಏನು ಅಂತ? ಸಂತೋಷ, ನಿಜವಾಗ್ಲು ಬಿಎಸ್ಎನ್ಎಲ್ ಏನೊಂದು ದೈತ್ಯ ಟೆಲಿಕಾಂ ಸಂಸ್ಥೆ, ಇದರಲ್ಲಿ ಇರುವಂತ ನೌಕರರಿಗೆ ಕಳೆದ ಅನೇಕ ವರ್ಷಗಳಿಂದ ಸಂಬಳ ಆಗ್ತಾ ಇಲ್ಲ ಅನ್ನುವಂಥ ದೂರುಗಳನ್ನ ನಾವು ಕೇಳ್ತಾ ಬರ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಬಿಎಸ್ಎನ್ಎಲ್ ಸಂಸ್ಥೆ ಮುಚ್ಚುತ್ತೆ ಅನ್ನುವಂತ ಒಂದು ಊಹಾಪೋಹದ ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಇದೀಗ ಇದಕ್ಕೆ ಪೂರಕವಾಗಿ ಇನ್ನೊಂದು ಬೆಳವಣಿಗೆ ನಡೆದಿರುವಂತದ್ದು, ತನ್ನ ಸಂಸ್ಥೆಯ ಒಂದು ನೌಕರರಿಗೆ ಸಂಬಳವನ್ನ ನೀಡುವಂತ ಉದ್ದೇಶದಿಂದ ಒಂದು ಬಹಳ ದೊಡ್ಡ ಆಸ್ತಿಯನ್ನ, ಬಹಳ ಮೌಲ್ಯಧರಿತವಾದಂತಹ ಆಸ್ತಿಯನ್ನ ಬಿಎಸ್ಎನ್ಎಲ್ ಈಗ ಮಾರೋದಕ್ಕೆ ಮುಂದಾಗಿರುವಂತದ್ದು. ಮಂಗಳೂರಿನ ಕದ್ರಿ ಹಿಲ್ಸ್ ಪಾರ್ಕ್ ರಸ್ತೆಯ ಲ್ಯಾಂಡ್ ಪಾರ್ಸೆಲ್ ಸ್ಟೋರ್ ಯಾರ್ಡ್, ಇದು ಸುಮಾರು 2 ಎಕರೆ ಭೂ ಪ್ರದೇಶ. ಇದನ್ನ ಸುಮಾರು 39 ಕೋಟಿ ರೂಪಾಯಿ ಒಂದು ಬೆಲೆ ಇದೆ, ಮಾರ್ಕೆಟ್ ವ್ಯಾಲ್ಯೂ. ಈ 39 ಕೋಟಿ ರೂಪಾಯಿಗೆ ಇದನ್ನ ಈಗ ಹರಾಜು ಪ್ರಕ್ರಿಯೆಗೆ ಒಂದು ಆಹ್ವಾನವನ್ನ ಬಿಎಸ್ಎನ್ಎಲ್ ಸಂಸ್ಥೆ ನೀಡಿರುವಂತದ್ದು. ಇದರ ಮೂಲ ಉದ್ದೇಶ ಒಂದು ನೌಕರರಿಗೆ ಸಂಬಳವನ್ನ ನೀಡಬೇಕು ಅನ್ನುವಂಥದ್ದಾದ್ರೆ, ಇನ್ನೊಂದು ಉದ್ದೇಶ 4G ಅಪ್ಗ್ರೇಡ್ ಅನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಕೂಡ ಇದು ಹಮ್ಮಿಕೊಂಡಿದೆ. ಜಿಲ್ಲೆಯಾದ್ಯಂತ 4G ಅಪ್ಗ್ರೇಡ್ ಮಾಡಬೇಕು, ತನ್ನ ಮೂಲಕ ಅದು 5G ಆಗುವಂತ ಸಂದರ್ಭದಲ್ಲೂ ಕೂಡ ಸಹಕಾರಕ್ಕೆ ಬರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ಯೋಜನೆಯನ್ನ ಹಾಕಿಕೊಂಡಿರುವಂತದ್ದು. ಯಾವುದೇ ಒಂದು
ಒಂದು ಸಂಸ್ಥೆ ಬಂದಂತ ಲಾಭದಿಂದ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತದನ್ನ ನಾವು ನೋಡಿದ್ದೀವಿ. ಆದ್ರೆ ದೇಶದ ಒಂದಿಷ್ಟು ದೊಡ್ಡ ದೈತ್ಯ ಸಂಸ್ಥೆ ತನ್ನ ಜಮೀನನ್ನ ಮಾರಾಟ ಮಾಡಿ ಈ ರೀತಿ ಇನ್ವೆಸ್ಟ್ಮೆಂಟ್ ಗೆ ಮುಂದಾಗಿರುವಂತದ್ದು ಮತ್ತು ತಮ್ಮ ನೌಕರರಿಗೆ ಸಂಬಳವನ್ನ ನೀಡೋದಕ್ಕೂ ಕೂಡ ಪರದಾಡ್ತಾ ಇರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ಇನ್ನೂ 3 ಜಮೀನನ್ನ ಮಂಗಳೂರು ಭಾಗದಲ್ಲಿರುವಂತ ಇನ್ನೂ 3 ಜಮೀನನ್ನ ಮಾರೋದಕ್ಕೆ BSNL ಸಜ್ಜಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಟೆಂಡರ್ ಪ್ರಕ್ರಿಯೆಗೆ ಏನು ಹರಾಜು ಪ್ರಕ್ರಿಯೆಗೆ ಕರೆಯಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಇದರ ಮುಖ್ಯಸ್ಥರು ನೀಡಿದ್ದಾರೆ. ಸಂತೋಷ್, ಈಗ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.